ರೇಷ್ಮೆ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬರುವ ಕುಮಾರಿ ಶರಣೇಶ್ವರಿ ರೇಷ್ಮೆ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಎಂಎಡ್ ಅಂಡ್ ಬಿಎಡ್ ಕಾಲೇಜು ಕಲಬುರಗಿ ಪ್ರಶಿಕ್ಷಣಾರ್ಥಿಗಳಿಂದ ಪರಿಸರದ ಹಾಡು. ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ಮಳೆ ಹಾಡ ಹಾಡುತ್ತಾ ಸಾಲು ಮರಗಳ ನೆಡುತ್ತಾ, ಮಳೆ ಹಾಡ ಹಾಡುತ್ತಾ ಸಾಲು ಮರಗಳ ನೆಡುತ್ತಾ ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ದೇಹದ ಗುಂಟ ಹರಿದ ನೆತ್ತರ ಚರಿತೆ ತೊಳೆಯುತ್ತಾರೆ, ಹೆಣ್ಗಳು ಚರಿತೆ ತೊಳೆಯುತ್ತಾರೆ. ದೇಹದ ಗುಂಟ ಹರಿದ ನೆತ್ತರ ಚರಿತೆ ತೊಳೆಯುತ್ತಾರೆ, ಹೆಣ್ಗಳು ಚರಿತೆ ತೊಳೆಯುತ್ತಾರೆ. ಹೊಸ ನದಿಯ ಹುಡುಕುತ್ತಾ ಹುಡುಕುತ್ತಾ ಸಾಗುತ್ತಾರೆ, ಹೊಸ ನದಿಯ ಹುಡುಕುತ್ತಾ ಹುಡುಕುತ್ತಾ ಸಾಗುತ್ತಾರೆ. ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ಜಲಜಾಗೃತಿ ನಾಟಕ. ಈ ವಟಾರದಾಗ ವಾರಕ್ಕೊಂದ್ಸರಿ ನೀರು ಬಿಡ್ತಾರ. ಆಕಿ ಭಾಗ್ಯ ಬಂದಾಳಂದ್ರ ಯಾರಿಗೂ ನೀರು ತುಂಬಕ್ಕೆ ಬಿಡಲ್ಲ, ಎಲ್ಲ ನೀರು ಹಾಳು ಮಾಡ್ತಾಳ. ಅಯ್ಯೋ, ನೀರ್ ಬಿಟ್ಟಾರ ಬನ್ರಿ ಹಚ್ಕೊಂಬ ಎಲ್ರು. ಸರಿ, ನಾ ಫಸ್ಟ್ ಹಚ್ಕೋತೇನೆ. ಯಾಕವ್ವ, ನಾವ್ ಸಾಲ ನಿಂತಿನ ಕಾಣಿಸಲ್ಲೇನು? ಸರಿ, ಇಲ್ಲಿ ಮೊದಲ ನಾವ್ ಬಂದೀವಿ, ನಾವ್ ನೀರ್ ತಗೋತೀವಿ, ಆಮೇಲೆ ನೀನ್ ತಗೋ. ಮುಂಜಾನೆ ಎಲ್ಲ ಕೆಲಸ ಬಿಟ್ಟು 6 ಗಂಟೆಯಿಂದ ನೀರು ಬರ್ತಾವಂತ ಹೇಳಿ ಇಲ್ಲೇ ಕೈ ಕಟ್ಕೊಂತೀವಿ. ಈಗ ಬಂದ ನೀರು ತಗೋತಾಳಂತ ಈಕಿ. ನೀರು ಹೆಂಗ್ ಬಿಡಲ್ಲ ನಾನು ನೋಡ್ತೀನಿ. ನಾ ನೀರು ಹಚ್ಕೊಂಡೇ ಹಚ್ಕೋತೀನಿ. ನನಗೆ ನೀರು ಹಚ್ಕೊಳಕ್ ಬಿಟ್ಟಿಲ್ಲ ಅಂದ್ರೆ ನಾ ಯಾರಿಗೂ ಬಿಡಂಗಿಲ್ಲ. ನೀರು ಹಾಳಾಗಿ ರಸ್ತೆ ಮ್ಯಾಗ ಹರ್ಕೊಂಡೋದ್ರೂ ಪರವಾಗಿಲ್ಲ. ಅಯ್ಯೋ ದೇವ್ರೆ, ಮನೇಲಿ ಎಲ್ಲಾ ಕೆಲಸ ಬಿಟ್ಟು ನೀರ್ ತಗೊಂಡೋಗೋಣ ಅಂತ ಬಂದ್ರೆ ಇಲ್ಲೂ ನೀರಿಗ್ ಜಗಳ, ಮನೇಲೂ ನೀರಿಗ್ ಜಗಳ. ಅಲ್ಲ, ನೀರ್ ಬಿಟ್ಟಾಗೆಲ್ಲ ಈಕಿಂದ ಇದೇ ಕತೆ ಆಯ್ತು. ಬರ್ತಾಳ, ನೀರ್ ತುಂಬಕ್ಕೆ ಬಿಡಲ್ಲ, ನೀರೆಲ್ಲ ಹಾಳು ಮಾಡಿ ಹೋಗ್ತಾಳ. ಹೌದು, ಈ ನೀರು ನಮ್ಗೆ ಯಾವಾಗ ಬೇಕಾದ ಸಿಗುತ್ತೋ ಏನೋ, ಆ ದೇವ್ರಿಗೆ ಗೊತ್ತು. ಏವ್ವ, ಈ ಜಗಳದಾಗ ನೀರೇ ಹೋದು, ಎಲ್ಲಾ ಹಾಳಾಯ್ತು. ಅಡಿಗೆ ಮಾಡ್ಲಕ್ನು ನೀರಿಲ್ಲ, ಬಾತ್ರೂಮ್ ಹೋಗ್ಲಕ್ನು ನೀರಿಲ್ಲ. ಈಗಿನ ಸಲ್ಯಾಕ ರೋಡ್ ಮೇಲೆ ಸುಮ್ನೆ ನೀರ್ ಹಾಳಾಲತ್ತಾವ, ಹರಿಲತ್ತಾವ. ಅಯ್ಯೋ ದೇವ್ರೇ ಶರಣ, ಇದಕ್ಕೆಲ್ಲ ಯಾವಾಗ ಪರಿಹಾರ ಸಿಗುತ್ತೋ ಏನೋ. ಲೇಲ್ ಬಾತ್ರೂಮ್ ನಲ್ಲಿ ನೀರೇ ಇಲ್ವಲ್ಲೇ, ಆಫೀಸ್ ಬೇರೆ ಟೈಮ್ ಆಗ್ತಿದೆ. ಅಯ್ಯೋ, ಅಡುಗೆ ಮಾಡೋಕೆ ನೀರು ಇಲ್ಲ ಇಲ್ಲಿ, ನಿಮ್ ಬಾತ್ರೂಮ್ ಬೇರೆ, ಎಲ್ಲಿಂದ ನೀರು ತಂದು ಕೊಡ್ಲಿ? ಇವತ್ತೊಂದಿನ ಸ್ನಾನ ಮಾಡ್ದೆ, ಹಂಗೆ ಹೋಗ್ರಿ. ಒಂದಿನ ಅಂತೇಳಿ 3 ದಿನದಿಂದ ಸ್ನಾನನೇ ಮಾಡಿಲ್ಲ. ಅಲ್ಲ, ನೀರಿನಿಂದ ಈ ತರ ಸಮಸ್ಯೆ ಆದ್ರೆ ಹೇಗೆ ಅಂತೀನಿ. ಈ ವಟಾರದಲ್ಲಿ ಈ ಸಮಸ್ಯೆ ಯಾವಾಗ ಪರಿಹಾರ ಕೊಡ್ತೀಯ ದೇವ್ರಿ? ಇವತ್ತು ಹಂಗೆ ಆಫೀಸ್ಗೆ ಹೋಗ್ಬೇಕಷ್ಟೇ. ಲೋ ನವೀನ, ಬೆಳಗ್ಗೆ ನೀರ್ ಯಾಕೋ ಹಾಳು ಮಾಡ್ತಿದ್ದೀಯಾ? ಇಲ್ಲ ಅಪ್ಪ, ಇವತ್ತು ಕಾಲೇಜ್ ಡೇ ಇದೆ, ಅದಕ್ಕೆ ಗಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದ್ ಬಕೆಟ್ ತಗೊಂಡು ತೊಳಿಬೇಕಲ್ವಾ? ಸುಮ್ನೆ ನೀರ್ ಯಾಕೆ ಹಾಳು ಮಾಡ್ತಿದ್ದೀಯಾ? ಅಯ್ಯೋ, ಸುಮ್ನೆ ತಲೆ ತಿನ್ಬೇಡ ಹೋಗಪ್ಪ. ಅಲ್ಲ ಕಣೆ, ಅವನಿಗೆ ನೀನು ಬುದ್ಧಿ ಹೇಳ್ಬೇಕು. ನೀನೇ ನೀರ್ ಹಾಳು ಮಾಡ್ತಿದ್ದೀಯಾ? ಮನೆ ಮುಂದೆ ಹೊಲಸಾಗಿದೆ, ಅದಕ್ಕೆ ನೀರ್ ಬಿಡ್ತಾ ಇದ್ದೀನಿ. ಸುಮ್ನೆ ನಿನ್ ಕೆಲ್ಸ ಏನಿದೆ ಅದು ನೋಡ್ಕೊಂಡು ಹೋಗಿ, ನಮ್ ಬುದ್ಧಿ ಹೇಳಕ್ ಬರ್ಬೇಡಿ. ಅಲ್ಲ ಕಣೆ, ನೀನು ಓದಿರೋಳು, ಎಲ್ಲದ್ರ ಬಗ್ಗೆ ತಿಳ್ಕೊಂಡಿದ್ಯಾ. ನೀನೇ ನೀರ್ ಹಾಳು ಮಾಡಿದ್ರೆ ಹೆಂಗೆ ಹೇಳು? ಸುಮ್ನೆ ಹೋಗ್ರಿ, ನಾನು ಸುಮ್ನೆ ವೇಸ್ಟ್ ಮಾಡ್ತಾ ಇಲ್ಲ. ತಿಂಗಳ ವಾಟರ್ ಬಿಲ್ ಕಟ್ತಾ ಇಲ್ವಾ? ಕಟ್ತೀವಿ ಕಣೆ, ಕಟ್ತೀವಿ. ಹಾಗಂತ ಸುಮ್ನೆ ನೀರ್ ಹಾಳು ಮಾಡಕ್ಕಾಗತ್ತಾ? ಅಪ್ಪ, ಆಜು ಬಾಜು ಮನೆಯವ್ರ ನೋಡು. ಮುಂದಿನ ಮನಿ ಅರವಿಂದ, ಶ್ರೀನಾಥ, ರವಿ ದಿನ ಗಾಡಿ ತೊಳಿತಾರ. ಆದ್ರ ನಾ ವಾರಕ್ಕೆ 2 ಸಲ ಗಾಡಿ ತೊಳೆದ್ರ ಇಷ್ಟೆಲ್ಲ ಬೈತಲ್ಲಪ್ಪ. ಲೋ ನನ್ ಮಗನೇ, ಇನ್ನೊಂದ್ಸಾರಿ ನೀರ್ ಹಾಳು ಮಾಡಿದ್ರೆ ನೋಡು, ನಿನ್ನ ತುಳಿದು ಸಾಯ್ಸಾಕ್ ಬಿಡ್ತೀನಿ. ರೀ, ಅವ್ನು ಹೇಳೋದೆಲ್ಲ ಸರಿಯಾಗಿದೆ ನೋಡಿ. ಆಜು ಬಾಜು ಮನೆಯವರು ಯಾರಾದ್ರೂ ನಿಮ್ ತರ ಕಂಜೂಸ್ ಮಾಡ್ತಾರೆ? ನೀರಿಗೆಲ್ಲ ನೀವೇ ಹಿಂಗೆಲ್ಲ ಆಡೋದು. ಸಂಗೀತ, ನಾನು ಗಾಡಿ ತೊಳಿಬೇಡ ಅಂತ ಹೇಳಿಲ್ಲ. ಮಗ್ಗು ಮತ್ತೆ ಬಕೆಟ್ ತಗೊಂಡು ನೀರು ಹಿತಮಿತವಾಗಿ ಬಳಸು ಅಂತ ಹೇಳಿದ್ದೆ. ಅಲ್ರಿ, ಬೇರೆಯವರು ನಿಮ್ ತರ ಮಾಡ್ತಾರಾ? ಬೇರೆಯವ್ರದ್ದು ನಮ್ಗೆ ಗೊತ್ತಿಲ್ಲ, ಮೊದಲು ನಾವು ತಿಳ್ಕೊಳ್ಳೋಣ. ಪಾಪ ಪಕ್ಕದ ವಟವರದನ್ನು ನೋಡು, ನೀರಿಗಾಗಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ. ಅವರಿಗೆ ಅಡಿಗೆ ಮಾಡಕ್ಕೂ ಮತ್ತು ದಿನನಿತ್ಯ ಕಾರ್ಯ ಮುಗಿಸೋಕ್ಕೂ ಕೂಡ ನೀರಿಲ್ಲ.
ನಿನಗೆ ಈ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀಯಾ? ಅಯ್ಯೋ, ನನಗೆ ಇದು ಎಲ್ಲ ತಿಳಿಲೇ ಇಲ್ಲಲ್ಲ ನೋಡಿ. ನಿನಗೆ ಹೆಂಗ್ ಗೊತ್ತಾಗುತ್ತೆ ಹೇಳು? ಕೊಡ ಕೊಟ್ಟು ನೀರ್ ತರ ಕಳಿಸಿದ್ರೆ ಗೊತ್ತಾಗ್ತಿತ್ತು. ಹೋಗ್ಲಿ ಬಿಡ್ರಿ, ಇನ್ನೊಂದ್ಸರಿ ಈ ತರ ತಪ್ಪು ಮಾಡಲ್ಲ. ನೀರನ್ನು ಅನಗತ್ಯವಾಗಿ ಸುಮ್ನೆ ಹಾಳು ಮಾಡಲ್ಲ, ಸರಿನಾ? ಆಯ್ತು, ನಿನ್ ಮಗನಿ ಕೂಡ ಹೇಳು. ಅಯ್ಯೋ ಅಪ್ಪ, ನಾನು ಕೂಡ ನೀರನ್ನ ಸುಮ್ನೆ ಹಾಳು ಮಾಡಲ್ಲ, ಓಕೆನಾ? ಇವತ್ತಾದ್ರೂ ಆ ಭಾಗ್ಯಕ್ಕ ಬರಕ್ಕಿಂತ ಮುಂಚೆ ನೀರ್ ತುಂಬ್ಕೊಂಡು ಹೋಗಂಬರ್ರಿ. ಆಯ್ತು ಆಯ್ತು. ಈಗ ಭಾಗ್ಯ ಅಕ್ಕ ಬಂದ್ರು ನೀರ್ ಬಿಡೋದೇ ಬೇಡ. ಇವತ್ ನಾವ ಅಕ್ಕಿಯ ನೋಡೇ ಬಿಡಮ್. ನೋಡೇ ಬಿಡೋಣ. ಎಲ್ಲರಿಗೂ ನಮಸ್ಕಾರ ರೀ. ನಾನ್ ನಿಮ್ ಪಂಚಾಯತಿಗೆ ಹೊಸದಾಗಿ ನೇಮಕವಾದ PDO ಅಧಿಕಾರಿ. ನಿಮ್ ವಠಾರದಲ್ಲಿ ನೀರಿನ ಸಮಸ್ಯೆ ತುಂಬಾ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕಂತ ಬಂದಿನ್ರಿ. ಅಂದ್ರೆ ನಾವು ನೀರು ವ್ಯರ್ಥ ಮಾಡ್ತಾ ಇದೀವಿ ಅಂತ ಅರ್ಥನಾ? ವಿನಾಕಾರಣ ನೀರ್ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನ್ರಿ. ಮೇಡಮ್, ವಿನಾಕಾರಣ ವೇಸ್ಟ್ ಮಾಡಬಾರ್ದು ಅಂದ್ರೆ ಏನು ಮೇಡಮ್? ಇಲ್ಲಿ ಕೇಳಿ, ಹಲ್ಲು ಉಜ್ಜುವಾಗ ಪೂರ್ತಿ ನಳ ಬಿಡಬೇಡಿ. ಮಗ್ನಲ್ಲಿ ನೀರ್ ಬಳಸಿದ್ರೆ ತುಂಬಾ ಒಳ್ಳೆಯದು. ಹೌದು, ನೀರು, ಮರ, ಪ್ರಾಣಿ, ಪಕ್ಷಿ ಇವುಗಳನ್ನು ಉಳಿಸೋದು ನಮ್ಮ ಜವಾಬ್ದಾರಿ. ಅಷ್ಟೇ ಅಲ್ಲ, ಜಲಮಂಡಳಿಯವರು ಒಂದು ವಾರ ನೀರು ಬಿಡದೆ ನಿಲ್ಲಿಸಿದರೆ ನಮಗೆ ನೀರಿನ ಮಹತ್ವ ಗೊತ್ತಾಗ್ತದೆ. ನಾನು ನಿಮಗಷ್ಟೇ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ. ನಾವು ಹೀಗೆ ನೀರು ಹಾಳು ಮಾಡ್ತಾ ಹೋದ್ರೆ ಮುಂದೆ ನೀರಿಗಾಗಿ ಪರದಾಡಬೇಕಾಗುತ್ತೆ, ಒದ್ದಾಡಬೇಕಾಗುತ್ತೆ. ನೀರಿಗಾಗಿ 3ನೇ ಮಹಾಯುದ್ಧ ನಡೆಯಬೇಕಾಗುತ್ತದೆ. ನೀರು ಭೂಮಿಯ ರಕ್ತ, ಅದನ್ನು ಚೆಲ್ಲಬೇಡಿ. ನೀರಿದ್ದರೆ ನಾಳೆ ಇದೆ. ನೀರಿನ ಸಂರಕ್ಷಣೆ ದೇಶದ ಹೊಣೆ. ದುಡ್ಡು ಕೊಟ್ಟರೆ ಚಿನ್ನ ಬೆಳ್ಳಿ ಖರೀದಿ ಮಾಡಬಹುದು, ಆದರೆ ಮುಂದೊಂದು ದಿನ ನೀರನ್ನು ಯಾರಿಂದಲೂ ಖರೀದಿ ಮಾಡಕ್ಕೂ ಸಾಧ್ಯವೇ ಇಲ್ಲ. ಎಲ್ರೂ ಬನ್ನಿ, ಎಲ್ಲರೂ ಸೇರಿ ನೀರನ್ನ ಉಳಿಸೋಣ, ಮಿತವಾಗಿ ಬಳಸೋಣ. ನೀರನ್ನು ಉಳಿಸೋಣ, ಮಿತವಾಗಿ. ನಮಸ್ಕಾರ. ಈಗ ನಿಮ್ಮ ಮುಂದೆ ನೀರಿನ ಸಂರಕ್ಷಣೆ ಜಾಗೃತ ಕುರಿತು ಕುಮಾರ್ ಮಹೇಶ್ ಎಸ್, ಕುಮಾರ್ ಭಾಗೇಶ್ ಮತ್ತು ಕುಮಾರಿ ಭಾಗ್ಯಶ್ರೀ ಅವರು ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕೇಳಿ ಸ್ನೇಹಿತರೆ, ನೀರು ಪ್ರಕೃತಿಯ ಅತ್ಯಂತ ಅಮೂಲ್ಯವಾದ ಸಂಪನ್ಮೂಲವಾಗಿದೆ. ಭೂಮಿಯ ಮೇಲೆ ಇರುವ ಎಲ್ಲಾ ಜೀವಿಗಳು ಬದುಕಲು ನೀರು ತುಂಬಾ ಅಗತ್ಯ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು ಎಲ್ಲವೂ ನೀರಿನ ಮೇಲೆ ಅವಲಂಬಿತವಾಗಿವೆ. ಆದ್ದರಿಂದ ನೀರನ್ನು ರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಸ್ನೇಹಿತರೆ. ಪ್ರತಿ ವರ್ಷ ಮಾರ್ಚ್ 22ರಂದು ವಿಶ್ವ ಜಲ ದಿನವನ್ನು ಆಚರಿಸಲಾಗುತ್ತದೆ ಸ್ನೇಹಿತರೆ. 2026ರ ವಿಶ್ವ ಜಲ ದಿನದ ಮಹತ್ವ ಅಥವಾ ಥೀಮ್ ಏನೆಂದರೆ ವಾಟರ್ ಅಂಡ್ ಜೆಂಡರ್ ಎಂದಾಗಿದೆ. ಅಂದರೆ ನೀರು ಮತ್ತು ಲಿಂಗ ಸಮಾನತೆ. ಇದನ್ನು ಯುನೈಟೆಡ್ ನೇಷನ್ ಸಂಸ್ಥೆ ನಿರ್ಧರಿಸಿದೆ. ವೇರ್ ವಾಟರ್ ಫ್ಲೋಸ್ ಇಕ್ವಾಲಿಟಿ ಗ್ರೋಸ್, ಅಂದರೆ ನೀರು ಹರಿದಲ್ಲಿ ಸಮಾನತೆ ಬೆಳೆಯುತ್ತದೆ ಎಂದಾಗಿದೆ ಸ್ನೇಹಿತರೆ. ಪ್ರಪಂಚದಲ್ಲಿ ಭೂಮಿಯ ಮೇಲೆ ಸುಮಾರು 71 ಭಾಗ ನೀರಿನಿಂದ ಕೂಡಿದೆ ಹಾಗೂ 29 ಭಾಗ ಭೂಭಾಗವಾಗಿದೆ ಸ್ನೇಹಿತರೆ. ಭೂಮಿಯಲ್ಲಿರುವ ಒಟ್ಟು ನೀರಿನ ಪ್ರಮಾಣ 1.4 ಬಿಲಿಯನ್ ಘನ ಕಿಲೋಮೀಟರ್ ಎಂದು ಅಂದಾಜಿಸಲಾಗಿದೆ. ಪ್ರಪಂಚದಲ್ಲಿ ಒಟ್ಟು ಕುಡಿಯಲು ಯೋಗ್ಯವಾದಂತಹ ನೀರಿನ ಪ್ರಮಾಣ ಕೇವಲ 3 ಭಾಗ ಮಾತ್ರ ಸ್ನೇಹಿತರೆ. ನೀರಿನ ಮಹತ್ವ ಏನೆಂದರೆ ಕೃಷಿಗೆ ನೀರು ಅಗತ್ಯವಾಗಿದೆ, ಕುಡಿಯಲು, ಅಡುಗೆ ಮಾಡಲು, ಸ್ನಾನಕ್ಕೆ, ವಿದ್ಯುತ್ ಉತ್ಪಾದನೆಗೆ ಹಾಗೂ ಪರಿಸರ ಸಮತೋಲನೆ ಕಾಯ್ದುಕೊಳ್ಳಲು ಇನ್ನು ಮುಂತಾದವುಗಳಿಗೆ ನೀರು ಮುಖ್ಯವಾಗಿದೆ ಸ್ನೇಹಿತರೆ. ನೀರಿನ ಕೊರತೆಗೆ ಕಾರಣಗಳೇನೆಂದರೆ ಜನಸಂಖ್ಯೆಯ ಹೆಚ್ಚಳ, ನೀರಿನ ಅತಿಯಾಗಿ ಬಳಕೆ ಮಾಡುವುದು, ನೀರಿನ ಮಾಲಿನ್ಯ ಮಾಡುವುದು ಇನ್ನು ಮುಂತಾದವುಗಳಾಗಿದೆ ಸ್ನೇಹಿತರೆ. ನೀರನ್ನು ಉಳಿಸಲು ಗೆಳೆಯರೇ, ಲೀಕ್ ಆಗಿರುವ ಪೈಪ್ಲೈನ್ಗಳನ್ನು ಸರಿಪಡಿಸಬೇಕು, ಮರಗಳನ್ನು ನೆಡಬೇಕು, ಕೃಷಿಯಲ್ಲಿ ಹನಿ ನೀರಾವರಿಯನ್ನು ಬಳಸಬೇಕು. ಹಾಗೆ ಮುಖ್ಯವಾಗಿ ಮಳೆ ನೀರು ಕೊಯ್ಲನ್ನು ಮಾಡಬೇಕು. ಮಳೆ ನೀರು ಕೊಯ್ಲು ಎಂದರೆ ಮಳೆ ಬಂದಾಗ ಮನೆಯ ಮೇಲ್ಛಾವಣಿ ಅಥವಾ ನೆಲದಿಂದ ಹರಿಯುವ ಹೋಗುವ ನೀರನ್ನು ಸಂಗ್ರಹಿಸಿ ಭೂಮಿಯಲ್ಲಿ ಉಳಿಸುವ ವಿಧಾನವನ್ನು ಮಳೆನೀರು ಕೊಯ್ಲು ಎನ್ನುವರು. ನೀರನ್ನು ಒಂದು ಬಾರಿ ಬಳಸಿದ ನಂತರ ಅದನ್ನು ಮತ್ತೆ ಉಪಯೋಗಿಸುವ ವಿಧಾನವನ್ನು ನೀರಿನ ಮರುಬಳಕೆ ಎನ್ನುವರು. ನೀರಿನ ಮರುಬಳಕೆಗೆ ಹಲವಾರು ಯಂತ್ರಗಳನ್ನು ಬಳಸುತ್ತಿದ್ದಾರೆ. ಅದರಲ್ಲಿ RO-ನಿಂದ ಶುದ್ಧೀಕರಣ ಯಂತ್ರದಿಂದ ಹೊರಬರುವ ಉಳಿದ ನೀರನ್ನು ಬಟ್ಟೆ ತೊಳೆಯಲು, ನೆಲ ಸ್ವಚ್ಛಗೊಳಿಸಲು ಬಳಸಬಹುದು. ನಗರಗಳಲ್ಲಿ ಬಳಸಿದ ನೀರನ್ನು ಶುದ್ಧೀಕರಿಸಲು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ನಿರ್ಮಿಸಲಾಗುತ್ತಿದೆ. ಮೆಂಬ್ರೇಷನ್ ಫಿಲ್ಟ್ರೇಷನ್ ತಂತ್ರಜ್ಞಾನ. ಈ ವಿಧಾನದಿಂದ ನೀರಿನಲ್ಲಿರುವ ಕಸ, ಬ್ಯಾಕ್ಟೀರಿಯಾಗಳನ್ನು ತೆಗೆದುಹಾಕಲಾಗುತ್ತಿದೆ. ಗ್ರೇ ವಾಟರ್ ಸೈಕ್ಲಿಂಗ್. ಇದು ಸ್ನಾನ, ಬಟ್ಟೆ, ಪಾತ್ರೆ ತೊಳೆದ ನೀರನ್ನು ಶುದ್ಧೀಕರಿಸುತ್ತದೆ. ಸೆನ್ಸರ್ಗಳು ಮತ್ತು ಡಿಜಿಟಲ್ ತಂತ್ರಜ್ಞಾನಗಳನ್ನು ಬಳಸಿ ನೀರಿನ ಬಳಕೆಯನ್ನು ನಿಯಂತ್ರಿಸಲಾಗುತ್ತಿದೆ ಅಲ್ವಾ ಭಾಗೇಶಣ್ಣ? ನಮಸ್ಕಾರಗಳು. ಇಂದು ನಾನು ಮಾತನಾಡುವ ವಿಷಯ ಭಾರತದ ಜಲಶಕ್ತಿ ಯೋಜನೆಗಳು. ನೀರು ಕೇವಲ ಒಂದು ಸಂಪನ್ಮೂಲವಲ್ಲ, ಇದು ನಮ್ಮ ಜೀವನದ ಆಧಾರವಾಗಿದೆ. ಆದರೆ ಇಂದಿನ ದಿನಗಳಲ್ಲಿ ನೀರಿನ ಸಂರಕ್ಷಣೆ ಒಂದು ಮಹತ್ವದ ಸವಾಲಾಗಿದೆ. ಈ ಸಮಸ್ಯೆಯನ್ನು ಎದುರಿಸಲು ಭಾರತ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ.
ಜಲ ಜೀವನ್ ಮಿಷನ್ 2019ರಲ್ಲಿ ಆರಂಭವಾದ ಈ ಯೋಜನೆ ಗುರಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಂದು ಮನೆಗೂ ನಳಗಳ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸುವುದು. ಜಲಶಕ್ತಿ ಅಭಿಯಾನ್ 2019ರಲ್ಲಿ ಆರಂಭವಾದ ಈ ಯೋಜನೆ ಜಲ ಸಂರಕ್ಷಣೆ ಮತ್ತು ಮಳೆ ನೀರನ್ನು ಸಂಗ್ರಹಣೆ ಕುರಿತು ಜಾಗೃತಿ ಮೂಡಿಸುತ್ತದೆ. ಅಟಲ್ ಭೂಜಲ ಯೋಜನೆ 2019ರಲ್ಲಿ ಆರಂಭವಾದ ಈ ಯೋಜನೆ ಭೂಗರ್ಭ ಜಲದ ಸಂರಕ್ಷಣೆ ಮತ್ತು ಸಮರ್ಪಕ ಬಳಕೆ ಬಗ್ಗೆ ತಿಳಿಸುತ್ತದೆ. ನಮಾಮಿ ಗಂಗಾ ಯೋಜನೆ 2014ರಲ್ಲಿ ಆರಂಭವಾದ ಈ ಯೋಜನೆ ಮಹತ್ವದಾಗಿದ್ದು ಗಂಗಾ ನದಿಯನ್ನು ಸ್ವಚ್ಛಗೊಳಿಸುವುದು ಮತ್ತು ಸಂರಕ್ಷಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ರಾಷ್ಟ್ರಮಟ್ಟದ ಯೋಜನೆಯಾಗಿದ್ದು ಆದರೆ ಸ್ನೇಹಿತರೆ, ಸರ್ಕಾರ ಯೋಜನೆಗಳ ಜೊತೆಗೆ ಜನರ ಸಹಕಾರವು ಅತ್ಯಂತ ಮುಖ್ಯವಾಗಿದೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಎಂದರೆ ತಮಿಳುನಾಡಿನ ನಾಗನದಿ ನದಿ. ನಾಗನದಿ ನದಿ ಒಂದು ಕಾಲದಲ್ಲಿ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. 15ರಿಂದ 20 ವರ್ಷಗಳ ಕಾಲ ಸತ್ತು ಹೋಗಿದ್ದ ನದಿಯಾಗಿತ್ತು. ಗ್ರಾಮಗಳು ನೀರಿಗಾಗಿ ಹೋರಾಡುತ್ತಿದ್ದವು. ಜನರು ಮತ್ತು ರೈತರು ಊರನ್ನು ಬಿಟ್ಟು ವಲಸೆ ಹೋಗುತ್ತಿದ್ದರು. ಆದರೆ ನಂತರ ಒಂದು ಅದ್ಭುತವೇ ನಡೆಯಿತು. ಸುಮಾರು 40,000 ಮಹಿಳೆಯರು ಮುಂದೆ ಹೆಜ್ಜೆ ಹಾಕಿ ಆರ್ಟ್ ಆಫ್ ಲಿವಿಂಗ್ ರಿವರ್ ರಿನೋವೇಷನ್ ಪ್ರಾಜೆಕ್ಟ್ ಮೂಲಕ ಮಳೆ ನೀರನ್ನು ಸಂಗ್ರಹಿಸಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸಿ ನದಿಯನ್ನು ಮತ್ತೆ ಪುನರ್ಜೀವನಗೊಳಿಸಿದರು. 40,000 ಮಹಿಳೆಯರ ಪರಿಶ್ರಮದಿಂದ 2014ರಲ್ಲಿ ಮತ್ತೆ ಈ ನದಿಯನ್ನು ಹರಿಯಲು ಪ್ರಾರಂಭಿಸಿತು. ಅದೇ ರೀತಿಯಾಗಿ ಬುಂದೇಲ್ಖಂಡದ ಜಲಸ್ನೇಹಿಗಳ ಬರಪೀಡಿತ ಪ್ರದೇಶದಲ್ಲಿ ಕೆರೆಗಳು ನಿರ್ಮಿಸುವ ಮೂಲಕ ನೀರನ್ನು ಪುನರ್ಜೀವನಗೊಳಿಸಿದರು. ಹಳ್ಳಿಗಳಿಗೆ ಬಾಯಾರಿಕೆಯನ್ನು ನಿವಾರಿಸಿದರು. ಕೊನೆಯದಾಗಿ ಹೇಳುವುದೇನೆಂದರೆ ನೀರು ಉಳಿಸಿ ಜೀವ ಬೆಳೆಸಿ. ಧನ್ಯವಾದಗಳು. ಹಾಗೆಯೇ ಇಂದು ನಾವು ನಮ್ಮ ಜೀವನಾಡಿಯಾದ ನೀರು ಕುರಿತು ಮಹತ್ವದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇವೆ. ಸ್ನೇಹಿತರೆ, ನಮ್ಮ ಕಲಬುರಗಿಯನ್ನು ಬಿಸಿಲು ನಾಡು ಎಂದು ಕರೆಯುತ್ತಾರೆ. ಇಲ್ಲಿ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಬಿಸಿಲಿರುತ್ತದೆ. ಸಾಮಾನ್ಯವಾಗಿ ಬರ ಪ್ರದೇಶ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿಯ ಮಳೆ ಪ್ರಮಾಣ ಕಡಿಮೆ ಇರುವುದರಿಂದ ಭೂಗರ್ಭ ನೀರಿನ ಮಟ್ಟ ಕಡಿಮೆ ಆಗುತ್ತದೆ. ಬೇಸಿಗೆಯಲ್ಲಿ ಕುಡಿಯುವ ನೀರಿನ ತೊಂದರೆ ಸಂಭವಿಸುತ್ತದೆ. ನಮ್ಮ ಜಿಲ್ಲೆಗೆ ನೀರು ಎಲ್ಲಿಂದ ಬರುತ್ತದೆ? ಕಲಬುರಗಿ ಜಿಲ್ಲೆಗೆ ನೀರು ಮುಖ್ಯವಾಗಿ ಈ ಮೂಲಗಳಿಂದ ಬರುತ್ತದೆ. ನಮ್ಮ ಜಿಲ್ಲೆಗೆ ಭೀಮಾ ಮತ್ತು ಕೃಷ್ಣ ನದಿಗಳೇ ಆಧಾರ. ಕಲಬುರಗಿ ನಗರಕ್ಕೆ ಮುಖ್ಯವಾಗಿ ಬೆಣ್ಣೆತೊರ ಜಲಾಶಯ ಮತ್ತು ಭೀಮಾ ನದಿಯಿಂದ ನೀರು ಪೂರೈಕೆ ಆಗುತ್ತದೆ. ಅಷ್ಟೇ ಅಲ್ಲ, ನಮ್ಮ ಕಲಬುರಗಿ ಒಳಗೆ ಹಳೆಯ ಕಾಲದ ಬಾವಿಗಳು ಮತ್ತು ಹೊಂಡಗಳಿವೆ. ಈಗ ಅವೆಲ್ಲ ಒಣಗಿ ಹೋಗುತ್ತಿವೆಯಲ್ಲ, ಹೇಗೆ ಕ್ರಮ ಕೈಗೊಳ್ಳಬಹುದು ನೋಡೋಣ. ಕಲಬುರಗಿಯ ನೆಲ ಗಟ್ಟಿ ಇರುವುದರಿಂದ ಮಳೆ ನೀರು ಬೇಗ ಇಂಗುವುದಿಲ್ಲ. ಅದಕ್ಕೆ ನಾವು ಬೋರ್ವೆಲ್ ನೀರನ್ನು ಮಿತವಾಗಿ ಬಳಸಬೇಕು. ಅಂತರ್ಜಲ ಮಟ್ಟ ತುಂಬಾ ಆಳಕ್ಕೆ ಹೋಗುತ್ತಿದೆ. ಅನಗತ್ಯವಾಗಿ ಪಂಪ್ ಹಾಕೋದನ್ನ ನಿಲ್ಲಿಸಬೇಕು. ಬಾವಿಗಳ ಸ್ವಚ್ಛತೆ. ನಮ್ಮ ಮನೆಯ ಹತ್ತಿರ ಇರುವ ಹಳೆಯ ಬಾವಿಗಳಿಗೆ ಕಸ ಎಸೆಯಬಾರದು. ನಮ್ಮ ಕೆರೆಗಳು, ಶರಣ ಬಸವೇಶ್ವರ ಕೆರೆಯಂತಹ ಜಲಮೂಲಗಳನ್ನು ಶುಚಿಯಾಗಿಡಬೇಕು. ನೋಡಿ ಸ್ನೇಹಿತರೆ, ನೀರು ಅಂದ್ರೆ ಕೇವಲ ಬಾಯಾರಿಕೆ ತೀರಿಸುವ ವಸ್ತು ಅಲ್ಲ, ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗ. ನಮ್ಮ ಮಣ್ಣಿನ ಗುಣ ಬಿಸಿಯಾಗಿರಬಹುದು, ಆದರೆ ಒಂದೊಂದು ಹನಿ ನೀರು ಉಳಿಸುವ ಮನಸ್ಸು ತಂಪಾಗಿರಲಿ. ಧನ್ಯವಾದಗಳು. ವಿಶ್ವ ಗುಬ್ಬಚ್ಚಿ ದಿನದ ಕುರಿತು ಈಗ ಮಾತನಾಡಲಿದ್ದಾರೆ ಕುಮಾರಿ ಅಶ್ವಿನಿ ವಗ್ಗರ್. ಮೂಡಣದಲ್ಲಿ ಉದಯಿಸಿ ತಾಯಿಯ ಗರ್ಭದಿಂದ ಮೇಲೇರಿ ತನ್ನ ಕಾರ್ಯದಲ್ಲಿ ನಿರತನಾದ ಆ ಸೂರ್ಯದೇವನ ರಶ್ಮಿಯು ಭೂಮಿಯನ್ನ ಸ್ಪರ್ಶಿಸುವ ಸಮಯಕ್ಕೆ ಸರಿಯಾಗಿ ಪ್ರಕೃತಿಯಲ್ಲಿ ಚಿಲಿಪಿಲಿ ಸದ್ದು ಮಾಡುತ್ತಾ ಹಾರಾಡುತ್ತಾ ನಮ್ಮನ್ನು ಎಬ್ಬಿಸುತ್ತಿದ್ದ ಗೆಳೆಯ ಇತ್ತೀಚಿನ ದಿನಗಳಲ್ಲಿ ಕಣ್ಮರೆಯಾಗಿದ್ದಾನೆ. ಪುಟ್ಟ ಹೃದಯದ ಈ ರೈತ ಮಿತ್ರ ಮನೆಯಂಗಳದಲ್ಲಿ ಬಿದ್ದ ಕಾಳುಗಳನ್ನ ತನ್ನ ಸುಂದರ ಕೊಕ್ಕೆಯಿಂದ ಹೆಕ್ಕಿ ತಿನ್ನುತ್ತಿದ್ದರೆ ನೋಡಲು ತುಂಬಾ ಖುಷಿ ಅನಿಸುತ್ತಿತ್ತು ಅಲ್ವಾ? 6 ಇಂಚಿನ ಪುಟ್ಟ ದೇಹ, 25ರಿಂದ 40 ಗ್ರಾಂ ತೂಕ, ತಿಳಿ ಕಂದು ಮತ್ತು ಬೂದು ಮಿಶ್ರಿತ ಹೆಣ್ಣು ಮತ್ತು ಬಿಳಿ ಮತ್ತು ಕಂದು ಮಿಶ್ರಿತ ಗಂಡು ಗುಬ್ಬಿ ನೋಡಲು ಎಷ್ಟು ಸುಂದರ ಅಲ್ವಾ ಸ್ನೇಹಿತರೆ? ನಾನಿವತ್ತು ಹೇಳ್ತಿರೋದು ಗುಬ್ಬಚ್ಚಿಯ ಬಗ್ಗೆ. 90ರ ದಶಕದವರೆಗೂ ನಮ್ಮ ನಿಮ್ಮೆಲ್ಲರ ಮನೆಯ ಸದಸ್ಯರಂತೆ ಇರುವ ಗುಬ್ಬಿ ಈಗ ನಗರ ಪ್ರದೇಶಗಳಲ್ಲಿ ಕಾಣಿಸುವುದೇ ಇಲ್ಲ. ಅತಿಯಾದ ನಗರೀಕರಣ, ಮನೆಯ ವಾಸ್ತುಶಿಲ್ಪ, ತಂತ್ರಜ್ಞಾನ ಹಾಗೂ ಕೃಷಿಯಲ್ಲಿ ಬಳಸುವ ರಾಸಾಯನಿಕ ಕೀಟನಾಶಕಗಳು ಗುಬ್ಬಿಯ ಸಂತತಿಯನ್ನ 80% ನಶಿಸುವಂತೆ ಮಾಡಿದೆ. ಯುರೋಪ್, ಅಮೆರಿಕ, ಆಫ್ರಿಕಾ ಹಾಗೂ ಏಷ್ಯಾಗಳಲ್ಲಿ ಕಂಡುಬರುವ ಈ ಗುಬ್ಬಿಯು ಅಳವಿನಂಚಿನಲ್ಲಿರುವುದು ತುಂಬಾ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ. ಗುಬ್ಬಿಗಳಲ್ಲಿ 25 ವಿವಿಧ ಜಾತಿಯ ಗುಬ್ಬಿಗಳಿವೆ. ಇದು ಅತ್ಯಂತ ಸಾಮಾಜಿಕ ಪಕ್ಷಿಯಾಗಿದ್ದು ಸಣ್ಣ ಕೀಟಗಳು, ಧಾನ್ಯಗಳು, ಹುಲ್ಲಿನ ಬೀಜಗಳನ್ನು ತಿಂದು ಬದುಕುವ ಈ ಪಕ್ಷಿಯು ಮಾನವನೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿರುವ ಈ ಗುಬ್ಬಿಯು ಸುಮಾರು 10,000 ವರ್ಷಗಳಿಂದ ಮಾನವನೊಂದಿಗೆ ಸಂಬಂಧ ಹೊಂದಿದೆ ಎಂದು ನಂಬಲಾಗಿದೆ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಪ್ರಕಾರ 140 ಕೋಟಿ ಗುಬ್ಬಿಗಳು ಇರಬಹುದೆಂದು ಅಂದಾಜಿಸಲಾಗಿದೆ. ದಕ್ಷಿಣ ಏಷ್ಯಾದ ಕರಾಚಿ, ಮುಂಬೈ, ಕೋಲ್ಕತ್ತಾ, ನವದೆಹಲಿ, ಲಾಹೋರ್ನಂತಹ ನಗರಗಳಿಂದ ಮನೆಗುಬ್ಬಚ್ಚಿ ಕಣ್ಮರೆಯಾಗಲು ಕಾರಣವೇನು ಗೊತ್ತಾ? ಅತಿಯಾದ ಬೇಟೆಯಾಡುವುದು,
ಮೊಬೈಲ್ ಫೋನ್ಗಳ ವಿದ್ಯುತ್ಕಾಂತೀಯ ವಿಕಿರಣ ಆಗಿರಬಹುದು, ಇವಿಎನ್ ಮಲೇರಿಯಾದಂತಹ ರೋಗಗಳು ಮತ್ತು ನಗರದ ಕಟ್ಟಡದ ವಿನ್ಯಾಸದಿಂದಾಗಿ ಗುಬ್ಬಿಗೆ ಗೂಡು ಕಟ್ಟಲು ಜಾಗದ ಕೊರತೆಯಾಗಿ ಮತ್ತು ರಾಸಾಯನಿಕ ಕೀಟನಾಶಕಗಳ ಬಳಕೆಯಿಂದಾಗಿ ಆಹಾರ ಸರಪಳಿಯಲ್ಲಿ ಏರುಪೇರಾಗಿ ಪಕ್ಷಿಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗುತ್ತಾ ಬಂದಿದೆ. ಪ್ರತಿ ವರ್ಷ ಮಾರ್ಚ್ 20ರಂದು ವಿಶ್ವ ಗುಬ್ಬಿ ದಿನವನ್ನು ಆಚರಿಸಲಾಗುತ್ತದೆ. ಸ್ವಾಭಾವಿಕವಾಗಿ ಕೀಟಗಳನ್ನು ತಿಂದು ಬದುಕುವ ಈ ಪಕ್ಷಿ ರೈತರಿಗೆ ಮಿತ್ರನೂ ಹೌದು. ಬೆಳೆಗಳನ್ನು ತಿಂದು ನಾಶಪಡಿಸುವ ಕೀಟಗಳನ್ನು ತಿಂದು ಕೀಟ ಬಾಧೆಯನ್ನು ತಡೆಯುವುದರಲ್ಲಿ ಸಹಕಾರಿಯಾಗಿವೆ. ಹಾಗೆಯೇ ಕಾಡು ನಿರ್ಮಾಣದಲ್ಲಿಯೂ ಇದರ ಪಾತ್ರ ಅಪಾರವಾಗಿದೆ. ಜೀರ್ಣವಾಗದ ಕಾಳು ಬೀಜಗಳು ಭೂಮಿಯಲ್ಲಿ ಬೆರೆತು ಮೊಳಕೆ ಒಡೆದು ಮರವಾಗುತ್ತವೆ. ಇಂದಿನ ಪೀಳಿಗೆಯ ಬಹುಮಕ್ಕಳು ನಗರ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಗುಬ್ಬಿ ಎಂದರೆ ಏನು ಎಂದು ತಿಳಿದೇ ಇಲ್ಲ. ಗುಬ್ಬಿಯ ಸಂತತಿ ಹೀಗೆ ಕ್ಷೀಣಿಸಿದರೆ ನಾವೆಲ್ಲರೂ ಡೈನೋಸರ್ ಪ್ರಾಣಿಯ ತರಹ ಗುಬ್ಬಿಯನ್ನೂ ಸಹ ಕೇವಲ ಚಿತ್ರಪಟಗಳಲ್ಲಿ ಮತ್ತು ಮಕ್ಕಳ ಕಥೆಗಳಲ್ಲಿ ಮಾತ್ರ ಕಾಣಬೇಕಾಗುತ್ತದೆ. ಅದಕ್ಕಾಗಿ ಪರಿಸರ ಪ್ರೇಮಿಗಳು ಮತ್ತು ಪ್ರಜ್ಞಾವಂತರು ಪಕ್ಷಿ ಪ್ರೇಮಿ ಸಲೀಂ ಅಲಿಯವರ ಹಾಗೆ ಗುಬ್ಬಿಯ ಉಳಿವಿಗಾಗಿ ಶ್ರಮಿಸುತ್ತಿದ್ದಾರೆ. ಸರ್ಕಾರಿ ಸಂಸ್ಥೆಗಳು, ಅರಣ್ಯ ಇಲಾಖೆಗಳು ಮತ್ತು ಜನಸಾಮಾನ್ಯರಾದ ನಾವೆಲ್ಲರೂ ಗುಬ್ಬಿಯ ಉಳಿವಿಗಾಗಿ ಅಲ್ಲಲ್ಲಿ ಕೃತಕ ಗೂಡುಗಳನ್ನು ನಿರ್ಮಿಸೋಣ. ನೀರಿನ ತೊಟ್ಟಿಗಳನ್ನು, ಅಲ್ಪ ಸ್ವಲ್ಪ ಕಾಳುಗಳನ್ನು ಹಾಕುವುದರೊಂದಿಗೆ ಇಂದಿನ ಯುವ ಪೀಳಿಗೆಗೆ ಇದೆಲ್ಲದರ ಕುರಿತು ತಿಳಿಸುವುದರ ಮೂಲಕ ಮಕ್ಕಳಲ್ಲಿಯೂ ಪರಿಸರ ಪ್ರೇಮವನ್ನು ಬೆಳೆಸುವುದರೊಂದಿಗೆ ಪ್ರಕೃತಿಯನ್ನು ಕಾಪಾಡಿ ಪ್ರೀತಿಸೋಣ. ರೇಷ್ಮೆ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಬರುವ ಕುಮಾರಿ ಶರಣೇಶ್ವರಿ ರೇಷ್ಮೆ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಎಂಎಡ್ ಅಂಡ್ ಬಿಎಡ್ ಕಾಲೇಜು ಕಲಬುರಗಿ ಪ್ರಶಿಕ್ಷಣಾರ್ಥಿಗಳಿಂದ ವೈವಿಧ್ಯ ಕಾರ್ಯಕ್ರಮ ಭಾಗವಹಿಸಿದವರು ಆಶಾ ರಾಠೋಡ್, ಮಾಲಾಶ್ರೀ, ಭಾಗಮ್ಮ, ತೇಜಸ್ವಿನಿ, ಚಂದ್ರಕಲಾ, ಚೆನ್ನಮ್ಮ, ರವೀನಾ, ಭಾಗ್ಯಶ್ರೀ, ಅಶ್ವಿನಿ, ಪ್ರಸಾದ್, ಮಹೇಶ್, ಭಾಗೇಶ್, ರಮೇಶ್. ಆಕಾಶವಾಣಿ ಕಲಬುರಗಿ ಎಲ್ಲಾ